टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಮ್ಮಲ್ಲಿ ಕೆಲವೊಂದು ಜನ ಅದಾರೆ, ಅವರೆಲ್ಲ ರಾತ್ರಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ. ಆದರೆ ಅವರು ಭಾಳ ಈಗಿರೋ ಒಂದು ಇಶ್ಯೂ ಸಿಕ್ಕಿದೆ, ಇದರಾಗೆ ಮುಗಿಸಿಬಿಡೋಕೆ ಯತ್ನಾಳ್ತಾರೆ. ಯತ್ನಾಳ್ ಮುಗಿದಿಲ್ಲ. ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ. ನೀವೇನಾರು ಅದು ತಿಳ್ಕೊಂಡಿದ್ರೆ, ನೀವೇನಾರೇ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದೆ. ಇದನ್ನು ಈಗಾಗಲೇ ಪೊಲೀಸ್ ಇಲಾಖೆದವರು ಭಾಳ ಸಂಪೂರ್ಣ ತನಿಖೆ ಮಾಡ್ತಾಯಿದ್ದಾರೆ. ಆ ತನಿಖೆ ಬರಲಿ, ಅದರೊಳಗೆ ಯಾರ್ಯಾರು ಅದ ಅನ್ನೋದು ಹೊರಗೆ ಬರ್ತದೆ. ಇಲ್ಲಾಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಪಕ್ಷಪಾತವಾಗಿ ರಾಜ್ಯ ಸರ್ಕಾರಕ್ಕೆ ಹಾಕಿ ಏನೇ ಕೊಡಲಿ. ಅದು ತನಿಖೆ ಮಾಡ್ಲಕತ್ತಾರ. ಶ್ರೀನಿವಾಸ ಅಂತನೋ ನಾನು ಕೇಳೀನಿ. ಅದು ಯಾಕೆ ಇಟ್ಕೊಂಡಿದ್ದ ಏನೋ ನನಗೆ ಗೊತ್ತಿಲ್ಲ. ಅದರ ಉದ್ದೇಶ ಏನಿತ್ತು ಗೊತ್ತಿಲ್ಲ. ಪೊಲೀಸರು ತಕ್ಷಣ ಅದನ್ನು ನೋಡಿ ಬಂಧಿಸ್ಯಾರ. ಅಲ್ಲೊಬ್ಬ ನಮ್ಮ ಹಿಂದೂ ಕಾರ್ಯಕರ್ತನೇ ಹಿಡಿದು ಬೆನ್ನಲ್ಲಿ ಇತ್ತು ಅಂತ ಹೇಳಿ ನನಗೂ ಗೊತ್ತಿಲ್ಲ. ನಾನು ಸ್ಟೇಜ್ ಇಳಿದು ಬಂದ ಫೇಸ್ಬುಕ್ನಾಗ ನೋಡಿದೆ. ಅಲ್ಲಿ ತನಕ ನನಗೇನೂ ಅದ್ರ ಬಗ್ಗೆ ನನ್ನ ಗಮನಕ್ಕೆ ಯಾರೂ ತಂದೆ ಇಲ್ಲ. ನಮ್ಮಲ್ಲಿ ಕೆಲವೊಂದು ಜನ ಅದಾರೆ, ಅವರೆಲ್ಲ ರಾತ್ರಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ. ಆದರೆ ಅವರು ಭಾಳ ಈಗಿರೋ ಒಂದು ಇಶ್ಯೂ ಸಿಕ್ಕಿದೆ, ಇದರಾಗೆ ಮುಗಿಸಿಬಿಡೋಕೆ ಯತ್ನಾಳ್ತಾರೆ. ಯತ್ನಾಳ್ ಮುಗಿದಿಲ್ಲ. ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ. ನೀವೇನಾರು ಅದು ತಿಳ್ಕೊಂಡಿದ್ರೆ, ನೀವೇನಾರೇ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದೆ. ಇದನ್ನು ಈಗಾಗಲೇ ಪೊಲೀಸ್ ಇಲಾಖೆದವರು ಭಾಳ ಸಂಪೂರ್ಣ ತನಿಖೆ ಮಾಡ್ತಾಯಿದ್ದಾರೆ. ಆ ತನಿಖೆ ಬರಲಿ, ಅದರೊಳಗೆ ಯಾರ್ಯಾರು ಅದ ಅನ್ನೋದು ಹೊರಗೆ ಬರ್ತದೆ. ಇಲ್ಲಾಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಪಕ್ಷಪಾತವಾಗಿ ರಾಜ್ಯ ಸರ್ಕಾರಕ್ಕೆ ಹಾಕಿ ಏನೇ ಕೊಡಲಿ. ಅದು ತನಿಖೆ ಮಾಡ್ಲಕತ್ತಾರ. ಶ್ರೀನಿವಾಸ ಅಂತನೋ ನಾನು ಕೇಳೀನಿ. ಅದು ಯಾಕೆ ಇಟ್ಕೊಂಡಿದ್ದ ಏನೋ ನನಗೆ ಗೊತ್ತಿಲ್ಲ. ಅದರ ಉದ್ದೇಶ ಏನಿತ್ತು ಗೊತ್ತಿಲ್ಲ. ಪೊಲೀಸರು ತಕ್ಷಣ ಅದನ್ನು ನೋಡಿ ಬಂಧಿಸ್ಯಾರ. ಅಲ್ಲೊಬ್ಬ ನಮ್ಮ ಹಿಂದೂ ಕಾರ್ಯಕರ್ತನೇ ಹಿಡಿದು ಬೆನ್ನಲ್ಲಿ ಇತ್ತು ಅಂತ ಹೇಳಿ ನನಗೂ ಗೊತ್ತಿಲ್ಲ. ನಾನು ಸ್ಟೇಜ್ ಇಳಿದು ಬಂದ ಫೇಸ್ಬುಕ್ನಾಗ ನೋಡಿದೆ. ಅಲ್ಲಿ ತನಕ ನನಗೇನೂ ಅದ್ರ ಬಗ್ಗೆ ನನ್ನ ಗಮನಕ್ಕೆ ಯಾರೂ ತಂದೆ ಇಲ್ಲ.